ಕಾರವಾರ ತಾಲೂಕಿನ ಚಿತ್ತಾಗುಲ ಗ್ರಾಪಂ ವ್ಯಾಪ್ತಿಯಲ್ಲಿ ಅಸಮರ್ಪಕವಾಗಿ ತ್ಯಾಜ್ಯ ವಿಲೇವಾರಿಯಿಂದ ಸಾರ್ವಜನಿಕರು ತೊಂದರೆ ಅನುಭವಿಸುವಂತಾಗಿದೆ. ಕಾರವಾರ ತಾಲೂಕಿನ ಚಿತ್ತಾಕುಲ ಗ್ರಾಮದಲ್ಲಿ ಕಳೆದ 6-7 ವರ್ಷಗಳಿಂದ ತ್ಯಾಜ್ಯ ವಿಲೇವಾರಿ ಸಮರ್ಪಕವಾಗಿ ನಡೆಯುತ್ತಿಲ್ಲ. ಜನವಸತಿ ಪ್ರದೇಶಗಳ ನಡುವೆ ಡಂಪಿಂಗ್ ಯಾರ್ಡ್ ಮಾಡಿ ಪಂಚಾಯತ್ ಸಮೀಪದ ಕೆರೆಯಲ್ಲಿ ತ್ಯಾಜ್ಯ ಸುರಿಯುತ್ತಿದ್ದಾರೆ. ಅಲ್ಲಿಂದ ಬರುವ ದುರ್ವಾಸನೆಯಿಂದ ಶಾಲೆಯ ವಿದ್ಯಾರ್ಥಿಗಳು, ಅಂಗನವಾಡಿ ಮಕ್ಕಳು ಅಸ್ವಸ್ಥರಾಗುತ್ತಿದ್ದಾರೆಂದು ನಾಗರಿಕರು ಆರೋಪಿಸಿದ್ದಾರೆ. ಈ ಹಿಂದೆ ಗ್ರಾಮ ಪಂಚಾಯತ್ ಹಳೆಯ ಕಟ್ಟಡ ಹಾಗೂ ಮೀನು ಮಾರುಕಟ್ಟೆ ಸಮೀಪ ತ್ಯಾಜ್ಯ ವಿಲೇವಾರಿ ಮಾಡಲಾಗುತ್ತಿದೆ. ಪಕ್ಕದಲ್ಲಿಯೇ ಸಾಕಷ್ಟು ಮನೆಗಳಿವೆ. ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅಂಗನವಾಡಿ ಮತ್ತು ಒಂದು ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಯೊಂದಿದೆ. ಶಾಲೆಗಳ ಮಕ್ಕಳಿಗೆ ಸರಿಯಾದ ಗಾಳಿ ಸಿಗುತ್ತಿಲ್ಲ. ಶಾಲೆಗೆ ಬರುವ ಮಕ್ಕಳು ಹಿಂಬದಿಯಿಂದ ಬರುವ ದುರ್ವಾಸನೆ ತಪ್ಪಿಸಲು ಕೊಠಡಿಯ ಕಿಟಕಿಗಳನ್ನು ಮುಚ್ಚಲಾಗುತ್ತಿದೆ. ಆದರೂ ಕೂಡ ದುರ್ವಾಸನೆ ತಡೆಯಲು ಮೂಗು ಮುಚ್ಚಿ ಕುಳಿತು ಪಾಠ ಕೇಳಬೇಕಾದ ದುಸ್ಥಿತಿ ಇದೆ. ಎಲ್ಲ ಸಣ್ಣ ಸಣ್ಣ ಮಕ್ಕಳಿದಾರ. ಇವ್ರು ಹಾಕೋಗ್ತಾರ, 4 ದಿವಸ ತೆಗಿತಾರ, ಮತ್ ಬಂದ್ ಹಾಕ್ತಾರ. ಮುಂಜಾನೆ 5 ಗಂಟೆಗ ಅಲ್ಲಿ ದೊಡ್ಡ ಬಿಂಡಿಯವರು ಹಾಕಿ ಚೆಲ್ಲೋಗ್ತಾರ. ನಾವ್ ಇಲ್ಲಿ ಪಂಚಾಯತ್ ಹೇಳ್ತೇವಿ, ಚೆಲ್ಲೋಗ್ತಾರ. ನೀವು ತೆಗೀರಿ, ಫೋಟೋ ತೆಗೀರಿ ಅಂತ ನಮ್ಗೆ ಹೇಳ್ತಾರ. ಫೋಟೋ ತೆಗ್ಯಾಕ್ ಹೋಗ್ತೇವೆ, ಅವ್ರು ಹೋಗ್ಬಿಡ್ತಾರ. ಅವ್ರ ಹಿಂದ್ ಓಡಾಕ್ ಆಗೋದಿಲ್ಲ. ಸಣ್ಣ ಸಣ್ಣ ಹುಡುಗರು ಇದಾರ, ನಾವ್ ಟ್ಯೂಷನ್ ತಗೋತೀವಿ. ಈ ವಾಸನೆದಿಂದ ಹುಡುಗರಿಗೆ ವಾಂತಿ ಸ್ಟಾರ್ಟ್ ಆಗೈತಿ, ಜ್ವರ ಬರ್ತೈತಿ. 4 ದಿವಸ ಬರ್ತಾರೋ, ಪೇರೆಂಟ್ಸ್ ಹೇಳ್ತಾರೋ ಇಲ್ಲಿ ವಾಸನೆದಿಂದ ನಮ್ ಮಕ್ಕಳಿಗೆ ಜ್ವರ ಬರತೈತಂತ. ಇದ ಒಂದ್ಸಲ ಆಗಿಲ್ಲ, ಬಾಳ ದಿವಸದಿಂದ ಹಿಂದ 6 ತಿಂಗಳ ಹಿಂಗ ಆಗಿತ್ತ. ಮತ್ತೊಂದ್ ಇಲ್ಲಿ ಮೀಟಿಂಗ್ ಇಟ್ಟಿದ್ರು ಅವ್ರಂತ, ಎಲ್ಲಾರ್ಗು ಕುಂಡಿಸಿ ಇಲ್ಲಿ ಕುಂತು ಮಾತಾಡಿದ್ರಂತ, ಬ್ಯಾಡ್ ಹಾಕೋದಂತ. ಅದ್ 10 ದಿವಸ ಮತ್ ಬಂದ ಇಲ್ಲಿ ಚೆಲ್ಲೋದು ಹೋಗೋದು. ಅವ್ರ ಪಾಪ ಅಲ್ಲಿಂದ ಬೈತಾರೆ ಎಲ್ಲಾರು. ಗೇಟ್ ಒಳಗಿಂದ ಒಳಗ್ ಬರ್ರಿ, ಒಳಗ್ ಬಂದ್ ಚೆಲ್ಲಿ ಅಂತ. ಇಲ್ಲಿ ಇದ್ದಾರೀಗ ನಾವ್ ಯಾರ್ಯಾಕ್ ನೋಡ್ಬೇಕು? ಬಾಳ್ ಮಂದಿ ಬರ್ತಾರ, ಗಾಡಿ ಒಳಗ್ ಬರ್ತಾರ, ಹಿಂಗ್ ಚೆಲ್ ಹೋಗ್ತಾರು. ಒಬ್ಬೊಬ್ರು ಲೇಡೀಸ್ ಬರ್ತಾರು, ಚೆಲ್ ಹೋಗ್ತಾರು. ಅವ್ರಗ ಮತ್ತೊಂದಿದಾರ, ಅವ್ರಿಗೂ ಪ್ರಾಬ್ಲಮ್ ಆಗೈತಿ. ಅವ್ರ ಅಡ್ಮಿಟ್ ಆಗ್ಯಾರ ಸಿವಿಲ್ ನಲ್ಲಿ. ಅನ್ಸುತ್ತೆ ನಿನ್ನೆ ಟ್ಯೂಷನ್ ನಲ್ಲಿ ಹುಡುಗರು ಬಂದಿದ್ರು. ಅವ್ರೆಲ್ಲಾ ಹುಡುಗರ್ಗೆ ವಾಮಿಟಿಂಗ್ ಸ್ಟಾರ್ಟ್ ಬಂತು. 5 ಗಂಟೆಗೆ ಅವ್ರ ಪೇರೆಂಟ್ಸ್ ಕರೆದು ನಾ ಕಳಿಸ್ಬಿಟ್ನಿ. ನಿನ್ನೆ ಸಾಕಷ್ಟು ಸಂಖ್ಯೆಯ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದಾರೆ. ವೈದ್ಯರು ಬಂದು ತಪಾಸಣೆ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು. ಹೀಗಾಗಿ ಪಾಲಕರು ಶಾಲೆಗೆ ತಮ್ಮ ಮಕ್ಕಳನ್ನು ಕಳುಹಿಸಲು ಹಿಂದೆಟ್ಟು ಹಾಕುವಂತಾಗಿದೆ. ಕಳೆದ ಹಲವು ತಿಂಗಳುಗಳಿಂದ ಇಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕ ಸ್ಥಳಾಂತರಗೊಳಿಸುವಂತೆ ಸಾಕಷ್ಟು ಬಾರಿ ಮನವಿ ನೀಡಲಾಗಿದೆ. ಆದರೂ ಯಾರೂ ಕೂಡ ಈ ಬಗ್ಗೆ ಲಕ್ಷ್ಯ ವಹಿಸಿಲ್ಲ. ಹೀಗಾಗಿ ಇಲ್ಲಿ ಅನಾರೋಗ್ಯದ ಭೀತಿ ಎದುರಾಗಿದೆ. ಜನವಸತಿ ಪ್ರದೇಶ, ಶಾಲೆಗಳು, ಅಂಗನವಾಡಿ ಇರುವ ಪ್ರದೇಶದ ಮಧ್ಯೆ ಅಸಮರ್ಪಕವಾಗಿ ತ್ಯಾಜ್ಯ ವಿಲೇವಾರಿ ಮಾಡದೆ ಇರುವುದರಿಂದ ನಾಗರಿಕರು ತೊಂದರೆ ಎದುರಿಸುತ್ತಿದ್ದಾರೆ. ಅಲ್ಲದೆ ಶಾಲಾ ವಿದ್ಯಾರ್ಥಿಗಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ. ಹೀಗಾಗಿ ಸಂಬಂಧಪಟ್ಟ ಜಿಲ್ಲಾಡಳಿತ ಬೇರೆಡೆ ತ್ಯಾಜ್ಯ ವಿಲೇವಾರಿ ಘಟಕ ಸ್ಥಳಾಂತರಿಸಬೇಕು ಎಂಬುದು ಸ್ಥಳೀಯರಾದ ಝಹರಾ ಬಿ ಸೂರಜ್ ನಾಯ್ಕ್ ಇತರರು ಆಗ್ರಹಿಸಿದ್ದಾರೆ. ನಿನ್ನೆ ಸುಮಾರು ನಾನು 11-11 ಸುಮಾರಿಂದ ಹೋಗುವಾಗ ತುಂಬಾ ಜನ ಇದ್ರು. ಇಲ್ಲಿ ಜನ ಯಾಕಂತ ಗೊತ್ತಾಗ್ಲಿಲ್ಲ. ಆಮೇಲೆ ನೋಡ್ರೆ ಮಕ್ಕಳು ಎತ್ಕೊಂಡು ಹೋಗ್ತಾ ಇದ್ರು, ಎಲ್ಲರೂ ಅಸ್ವಸ್ಥಾಗಿ ಬಿತ್ತಿದ್ರು. ಯಾಕಂತ ಕೇಳಿದಾಗ ಇಲ್ಲಿ ಹಿಂದೆ ನಮ್ಮ ಇವ್ ಸದಸ್ಯ ಗ್ರಾಮ ಪಂಚಾಯತ್ ಅವ್ರು ಕಸ ಎಲ್ಲ ತೆಗೆದು ಇಲ್ಲಿ ಹಾಕ್ತಾ ಇದಾರೆ. ಸುಮಾರು 7-8 ತಿಂಗಳ ಹಿಂದೆ ಕೂಡ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ ಇದ್ರ ಬಗ್ಗೆ. ಲಕ್ಷಣ ನಾಳೆ ಈ ತರ ಒಂದು ಪ್ರಾಬ್ಲಮ್ ಆಗ್ಬೋದು ಅಂತ ಅವಾಗ್ಲೇ ಮುನ್ನೆಚ್ಚರಿಕೆ ಕೊಟ್ಟಿದ್ದೆ ನಾನು, ಏನೇ ಆಕ್ಷನ್ ತಗೊಳ್ಳಿ ಅಂತ. ಬಟ್ ಯಾರು ಮಾಡಿರ್. ಬಟ್ ನಿನ್ನೆ ತುಂಬಾ ಜನ ಇಲ್ಲಿ ಅಸ್ವಸ್ಥಾಗಿ ಬಿದ್ದಿದ್ದಾರೆ ಮತ್ತು ಹಾಸ್ಪಿಟಲ್ ಎಲ್ಲ ಕರ್ಕೊಂಡು ಹೋಗಿದ್ದಾರೆ. ಪಕ್ಕದಲ್ಲಿರೋ ಅಂಗನವಾಡಿ ಮತ್ತು ಹೆಲ್ತ್ ಸೆಂಟರ್ ಇದೆ. ಮತ್ತೆ ಹೆಲ್ತ್ ಸೆಂಟರ್ ಡಾಕ್ಟರ್ ಬಂದು ಇಲ್ಲಿ ಪಾಪ ಚಿಕಿತ್ಸೆ ಕೊಟ್ಟಿದ್ದಾರೆ ಮಕ್ಕಳಿಗೆ. ಮತ್ತೆ ಇವತ್ತು ಬೆಳಿಗ್ಗೆ ಕೂಡ ಒಂದ್ 2-3 ಹುಡುಗರು ತಲೆ ತೆರಿಗೆ ವಾಂತಿಯಲ್ಲಾಗಿ ಮತ್ತೆ ಮನೆ ಕರ್ಕೊಂಡು ಹೋಗಿದ್ದಾರೆ. ಮತ್ತೆ ಇಲ್ಲಿ ಇದ್ದವರು ಪೋಷಕರು ಅವ್ರು ಇವರೆಲ್ಲ ಹೇಳ್ತಾ ಇದ್ದಾರೆ ಏನಂತ, ಮಕ್ಕಳಿಗೆ ಇಲ್ಲಿ ಶಾಲೆ ಕಳಿಸಲ್ಲ, ಯಾಕಂದ್ರೆ ಈ ತರ ಸಮಸ್ಯೆ ಉಂಟಂತ ಹೇಳಿ. ತುಂಬಾ ವರ್ಷ ಹಳೆ ಸ್ಕೂಲ್ ಇದು, ಎಷ್ಟು 130 ವರ್ಷ ಆಯ್ತು ಆಯ್ತಾ. ಮತ್ತೆ 7-8 ವರ್ಷದಿಂದ ಇದು ಪಂಚಾಯತ್ ಇದು ಮಾಡಿದ್ದಾರೆ, ಅಬ್ಜೆಕ್ಷನ್ ಹಾಕಿದ್ದಾರೆ. 7-8 ವರ್ಷದಿಂದ ಅಬ್ಜೆಕ್ಷನ್ ಹಾಕ್ತಾನೆ ಇದ್ದಾರೆ. ಇಲ್ಲಿ ಇದನ್ನು ಕ್ಲೀನ್ ಮಾಡಿ, ಇಲ್ಲಿ ಇದೆಲ್ಲ ಹಾಕ್ಬೇಡಿ, ಡಂಪ್ ಮಾಡಬೇಡಿ ಅಂತ ಹೇಳಿ. ಬಟ್ ಪಂಚಾಯತ್ ಅಲ್ಲಿ ಆಗ್ಲಿ ಇಲ್ಲ ಯಾರು ಇದನ್ನ ಒಂದು ಇದು ತಗೊಳ್ತಾ ಇಲ್ಲ. ಅಂದ್ರೆ ಇಂಪಾರ್ಟೆನ್ಸ್ ತಗೊಂಡು ಅದನ್ನ ಒಂದು ಸಾಲ್ವ್ ಮಾಡ್ಲಿಕ್ಕೆ, ಪ್ರಾಬ್ಲಮ್ ಸಾಲ್ವ್ ಮಾಡಿ, ಒಬ್ರು ಕೇಳಿದ್ರೆ ಇನ್ನೊಬ್ರು ಹೆಸರು ಹಾಕ್ತಾರೆ, ಇನ್ನೊಬ್ರು ಕೇಳಿದ್ರೆ ಇನ್ನೊಬ್ರು ಹೆಸರು ಹಾಕ್ತಾ ಇದ್ದಾರೆ ಪಂಚಾಯತ್ ಅಲ್ಲಿ ಆಗ್ಲಿ ಇಲ್ಲಿ ಆಗ್ಲಿ ಅಂತ. ಆದಷ್ಟು ಬೇಗ ಇದೊಂದು ಕ್ಲಿಯರ್ ಆಗಿ ಮತ್ತೆ ಇಲ್ಲಿಂದ ಬೇರೆ ಜಾಗಕ್ಕೆ ಹಾಕಕ್ಕೆ ಒಂದು ವ್ಯವಸ್ಥೆ ಮಾಡ್ಬೇಕು, ತಹಸೀಲ್ದಾರ್ ಆಗ್ಲಿ, ಸಿಒ ಆಗ್ಲಿ ಇದನ್ನ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.